ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ಕೆಎಸ್ ಈಶ್ವರಪ್ಪನವರು ಮಾಜಿ ಡಿಸಿಎಂ ಹಾಗೆ ಬಿಜೆಪಿಯ ಹಿರಿಯ ನಾಯಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಇವರು ಡಿಕ್ಟೇಟರ್ಶಿಪ್ ಐಟಿ ರೈಡ್ ಮಾಡಬಾರ್ದು ಅಂತ ಎಲ್ಲಿದೆ? ಯಡಿಯೂರಪ್ಪ ಐಟಿ ಡಿಪಾರ್ಟ್ಮೆಂಟ್ ಬೀಗಕ್ಕೆ ಕೇಳ್ಬಿಡಿ. ಇವ್ರಿಗೇನು ಅರ್ಥ ಉಂಟು ಅದಕ್ಕೆ? ಯಾವನ್ ರೇವನು ಅಂತ ಹೇಳ್ಬೇಕಾದ್ರೆ ಎಷ್ಟು ಸೊಕ್ಕಿರ್ಬೇಕು ರೇವಣ್ಣನಿಗೆ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕೋದು ಕಲ್ತ್ಕೋಬೇಕು. ಇವ ಸದ್ಯಕ್ಕೆ ತಾತ್ಕಾಲಿಕ ಅವರು ಮುಖ್ಯಮಂತ್ರಿ ಆಗಿರ್ಬೋದು, ಎಷ್ಟು ಜನ ಮುಖ್ಯಮಂತ್ರಿ ಆಗಿರ್ತಾರೆ ಜನ ನೋಡ್ತಿರ್ತಾರೆ. ಆದ್ರೆ ವ್ಯವಸ್ಥೆಗೆ ಮೀರಿ ಇವ್ರ ಅಧಿಕಾರಿಗಳಿಗೆ ಇವ್ರಿಗೆ ತೊಂದರೆ ಆಯ್ತು ಅಂತ ಬಾಯಿ ಬಂದಾಗ ಮಾತಾಡಿದ್ರೆ ನಾವು ಹೇಳ ಯಾವನ್ರಿ ಒಂದ್ ರೇವಣ್ಣ ಅಂತ ನಾನು ಹೇಳ ಮಂತ್ರಿ ಅವ್ರಿಗೆ ಗೌರವ ಕೊಡುವಂತ ಅಭ್ಯಾಸ ನಮಗಿದೆ. ಈ ರೀತಿ ಹುಚ್ಚುಚ್ಚಾಗಿ ರೇವಣ್ಣ ಹೇಳಿಕೆಗಳು ಕೊಡೋದು ಯಾವುದೇ ಕಾರಣಕ್ಕೂ ನಾನಂತೂ ಉಗ್ರವಾಗಿ ಇದನ್ನ ಖಂಡನೆ ಮಾಡ್ತೇನೆ. ಅಲ್ಲ ಬಿಜೆಪಿ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, ಅದಕ್ಕೆ ಅವ್ರು ಬಾಯಿ ಬಂದಾಗ ಮಾತಾಡಿದ್ರೆ ಅರ್ಥ ಉಂಟು ಅದಕ್ಕೆ? ಅಲ್ಲ ಮತ್ತೊಂದು ಸರ್, ಇಲ್ಲಿ ಯಡಿಯೂರಪ್ಪನವ್ರ ವಿಚಾರಕ್ಕೆ ಕಾಂಗ್ರೆಸ್ ಆರೋಪ ಮಾಡ್ತಿದ್ದಂಗ್ಲೆ 24 ಅವರ್ಸ್ ಅಲ್ಲಿ ಬಂದು ಕ್ಲಾರಿಫಿಕೇಶನ್ ಕೊಡ್ತಾರೆ ಐಟಿ ಇಲಾಖೆಯವರು. ಈಗ ನೋಡಿದ್ರೆ ನಮ್ಮ ಮೇಲೆ ಪದೇ ಪದೇ ಈಗ ದಾಳಿಯನ್ನ ಮಾಡ್ತಾ ಇದ್ದಾರೆ. ಇದೇನ್ ಅರ್ಥ? ಮತ್ತೆ ಬಿಜೆಪಿ ಏಜೆಂಟ್ ಅಲ್ವಾ ಅವರು ಅಂತ ಪ್ರಶ್ನೆ ಮಾಡ್ತಾರೆ. ಹೌದಪ್ಪ, ಐಟಿ ಡಿಪಾರ್ಟ್ಮೆಂಟ್ ಅವರು ದೇಶದಲ್ಲಿ ಬಿಜೆಪಿ ಅವ್ರ ಮೇಲೆ ಎಲ್ಲೂ ರೈಡ್ ಮಾಡೇ ಇಲ್ವಾ? ಮಾಡಿದಂತ ಸಂದರ್ಭ ಕ್ಲಾರಿಫಿಕೇಶನ್ ಕೊಟ್ಟಿಲ್ವಾ? 1,800 ಕೋಟಿ ರೂಪಾಯಿ ಸುಮ್ಮನೆ ಆಪಾದನೆ ಮಾಡ್ರಿ ಯಡಿಯೂರಪ್ಪನವ್ರ ಮೇಲೆ. ಅದಂತ ಸಂದರ್ಭದಲ್ಲಿ ಸುಳ್ಳು ಅಂತ ಅನ್ಕೊಂಡು ಅವ್ರು ಹೇಳಿ ತಪ್ಪ. ಈಗ ಐಟಿ ಡಿಪಾರ್ಟ್ಮೆಂಟ್ ರೈಡ್ ಮಾಡಿದೆ ಅಂತ ಅಂದಾಗ ಇವರು ಕ್ಲಾರಿಫಿಕೇಶನ್ ಕೊಡ್ಲಿ, 24 ಗಂಟೆನಲ್ಲಿ ಇವರು ತಪ್ಪಿತಸ್ಥರ ಅಂತ ಪ್ರೂವ್ ಮಾಡ್ಲಿ. ಅದು ಬಿಟ್ಟು ಕಳ್ಳರ ಮೇಲೆ ಸುಳ್ಳು ಹೆಂಗೆ ನಂಗೆ ಇವ್ರು ಮಾಡಿರೋಂತ ಹಲ್ಕಟ್ಗಿರಿನ ಮುಚ್ಚಿಟ್ಕೊಳ್ಳುವಂತ ಪ್ರಯತ್ನಕ್ಕೆ ಐಟಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಈ ರೀತಿ ಹೇಳಿಕೆ ಕೊಡೋದು ಅರ್ಥ ಏನ ಇದು? ಅಲ್ಲ ದೇವೇಗೌಡ್ರನ್ನ ಇವರೆಲ್ಲ ಪ್ರಧಾನ ಮಂತ್ರಿಗಳೆಲ್ಲ ಸೇರಿಸಿ ಈ ರೀತಿಯಾಗಿ ಎದುರಿಸೋದಕ್ ಬಂದ್ರೆ ಅದ್ ನಡೆಯೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲದನ್ನು ನೋಡ್ಬಿಟ್ಟಿದ್ದಾರೆ ದೇವೇಗೌಡ್ರು ಅಂತಾನು ಮಾತನಾಡ್ತಾ ಇದ್ದಾರೆ. ನಾನು ದೇವೇಗೌಡ್ರ ಬಗ್ಗೆ ಒಂದೇ ಒಂದು ಹಗುರವಾಗಿ ಮಾತಾಡ್ತಾರ. ದೇವೇಗೌಡ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ನಾನು ಹೇಳಿಕೊಟ್ಟಿರೋ ರೇವಣ್ಣನ ಮಾತಿಗೆ ಇವ್ರು ಸರ್ವಾಧಿಕಾರಿಗಳ ರೂಪದಲ್ಲಿ ಐಟಿ ಡಿಪಾರ್ಟ್ಮೆಂಟ್ ಏನು ಮಾಡ್ಕೊಡುದು, ಲೋಕಾಯುಕ್ತ ಏನು ಮಾಡ್ಕೊಡುದು, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಏನು ಮಾಡ್ಕೊಡುದು ಅನ್ಕೊಂಡು ಇವ್ರೇನು ಹಳೆ ಜಮಾನದಲ್ಲಿದಾರ ಸರ್ವಾಧಿಕಾರಿಗಳ ಇವರು? ಯಾವುದೇ ಕಾರಣಕ್ಕೂ ರಾಜ್ಯ ಜನ ಒಪ್ಪಲ್ಲ ಸರ್. ಇದು ಚುನಾವಣೆಯಲ್ಲೇ ಗೊತ್ತಾಗುತ್ತೆ ಇವ್ರ ಹಣೆ ಬರ ಹೊರಗೆ ಬರುತ್ತೆ. ಈಶ್ವರಪ್ಪನವ್ರೆ, ಈಗ ಫಸ್ಟ್ ಕುಮಾರಸ್ವಾಮಿ ಅವರು ಹೇಳಿದ್ರು ಈ ದಾಳಿ ಆಗೋಕ್ಕೂ ಮುಂಚೆ CRPF ಯೋಧರು ಬರ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಐಟಿ ಇಲಾಖೆ ಅಧಿಕಾರಿಗಳನ್ನ ಕರೆಸ್ಕೊಳ್ತಾರೆ. ಹೇಗ್ ಗೊತ್ತಾಯ್ತು ಅಂತ, ಹೇಗ್ ಲೀಕ್ ಆಯ್ತು ಇದು ಅಂತ? ಅರೆ ಇವರು ಇಂಟೆಲಿಜೆನ್ಸಿ ಮುಖ್ಯಮಂತ್ರಿ ಕೈಯಲ್ಲಿ ಹೇಳ್ತಾರೆ. ಇಂಟೆಲಿಜೆನ್ಸಿ ಇಲ್ಲ ಮುಖ್ಯಮಂತ್ರಿ ಕೈಯಲ್ಲಿ. ಮುಖ್ಯಮಂತ್ರಿ ಕೈ ಇಂಟೆಲಿಜೆನ್ಸಿ ಇರೋದನ್ನ ನಾಳೆ ಬರ್ತಾರೆ ಅಂತ ಮುಖ್ಯಮಂತ್ರಿಗಳು ಹೇಳದೇ ತಪ್ಪು. ಬಹಿರಂಗವಾಗಿ ರಾಜಕೀಯವಾಗಿ ದುರುಪಯೋಗ ಮಾಡ್ಕೋತಿದೆಯಲ್ಲ. ಐಟಿ ಡಿಪಾರ್ಟ್ಮೆಂಟ್ ಬರ್ತಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರೆ ಐಟಿ ಡಿಪಾರ್ಟ್ಮೆಂಟ್ ಯಾರ್ಯಾರು ರೈಡ್ ಮಾಡ್ತಾ ಇದಾರೋ ಕಳ್ಳರಿಗೆ ಅವರು ನೀವು ಹುಷಾರಾಗಿರ್ರಿ ಅಂತ ಮುಖ್ಯಮಂತ್ರಿನೇ ಹೇಳ್ಕೊಟ್ಟಂಗಿದ್ರು. ಅಲ್ಲ ನೆನ್ನೆನೆ ಹೇಳ್ತಾ ಇದ್ರು, ಮೋದಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು, ನಾನು ಬೀದಿಗಿಳಿಬೇಕಾಗತ್ತೆ ಅಂತ. ನಿಮ್ಗೆ ತಾಕತ್ತಿದ್ರೆ ಮುಖ್ಯಮಂತ್ರಿಗಳೇ ಬೀದಿಗಿಳಿರಿ, ಐಟಿ ಡಿಪಾರ್ಟ್ಮೆಂಟ್ ಬೀದಿಗಿಳಿರಿ, ಸುಪ್ರೀಂ ಕೋರ್ಟ್ ಮೇಲೆ ಬೀದಿಗೆ ಮಾಡ್ಕೊಂಡೋಗಿ ನಂದು ಅಭ್ಯಂತರ ಇಲ್ಲ. ಆದ್ರೆ ಮೋದಿ ಬಗ್ಗೆ ಇಡೀ ಪ್ರತಿಯೊಬ್ಬ ನಾಗರಿಕರು ಕೂಡ ಇಷ್ಟ ಇರುವಂತ ಸಂದರ್ಭದಲ್ಲಿ ಈ ಕುಮಾರಸ್ವಾಮಿ ಮುಂದೆ ಜಿಜಿಬಿ ಲೆಕ್ಕ ಬರಲ್ಲ. ಕುಮಾರಸ್ವಾಮಿ ಸರ್, ಇನ್ನೊಂದು ಬಿಜೆಪಿ ಏಜೆಂಟ್ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಅಂದ್ರೆ ಏನರ್ಥ ಅಂತ? ಅದಕ್ಕೆಪ್ಪ ಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಇನ್ನು 4 ದಿನ ಇರೋಷ್ಟೊಳಗಿಲ್ಲೋ ಇರೋಷ್ಟೊಳಗೆ ಏನ್ ಬೇಕಾದ್ರೂ ನಾನು ಮಾತಾಡ್ಕೋಬಹುದು ಅಂತ ಮಾತಾಡ್ತಿದ್ದಾರೆ. ಇದು ಖಂಡಿತ ಪ್ರಜಾಪ್ರಭುತ್ವಕ್ಕೆ ಮಾರಕ. ದೇವೇಗೌಡರು ಆಗಿದ್ದಾಗ ಒಮ್ಮೆ ಕೂಡ ಮಾತಾಡ್ಲಿಲ್ಲ, ಪ್ರಧಾನಮಂತ್ರಿ ಆದಾಗೂ ಮಾತಾಡ್ಲಿಲ್ಲ. ಆದ್ರೆ ಮುಖ್ಯಮಂತ್ರಿ ದೇವೇಗೌಡರು ಈಗಲಾದ್ರು ಅಲ್ಲ ಈ ಸಚಿವರಾಗಿರುವಂತ ಪುಟ್ಟರಾಜು ಅವರು ಹೇಳ್ತಾ ಇದ್ರು, ಸ್ಪಷ್ಟವಾಗಿ ಹೇಳಿ ದೇವೇಗೌಡರು ಕುಮಾರಸ್ವಾಮಿ ಬುದ್ಧಿ ಹೇಳಿ. ಅಲ್ಲ ಸರ್, ಪುಟ್ಟರಾಜು ಅವರು ಹೇಳ್ತಾ ಇದ್ರು ಸುಮಲತಾ ಅಂಬರೀಶ್ ಅವರನ್ನ ಯೂಸ್ ಮಾಡ್ಕೊಂಡು ಬಿಜೆಪಿ ಇಲ್ಲಿ ಈ ರೀತಿಯಾದಂತ ರಣತಂತ್ರವನ್ನ ಮಾಡ್ತಾ ಇದೆ, ನಮ್ಮನ್ನ ಕಟ್ಟಿ ಹಾಕ್ತಾ ಇದ್ದಾರೆ ಈ ರೀತಿಯಾಗಿ. ಆ ರೀತಿಯಾಗಿ ಅವ್ರು ತಿಳ್ಕೊಂಡ್ರೆ ಬೆಂಬಲ ಕೊಡೋದು ಬಿಡೋದು ಬಿಜೆಪಿಗೆ ಸಂಬಂಧಪಟ್ಟಿತ್ತು. ಅವ್ರು ಬಿಜೆಪಿ ನಾವು ಬೆಂಬಲ ಕೊಟ್ಟಿದೀವಿ ಅಂತಂದ್ರೆ ಇವ್ರನ್ನ JDS ಕಾಂಗ್ರೆಸ್ ನ ಕಟ್ಟಾಕ್ದಂಗ. ಹಂಗಾರೆ ಅವ್ರು ಕಟ್ಟಾಕೊಂಡಿದ್ದೀರಿ ಅಂತ ಒಪ್ಕೊಂಡಾಯ್ತು. ಸುಮಲತಾ ಬಹಳ ಮುಂದೋಗಿದ್ದಾರೆ ಅಂತ ತೀರ್ಮಾನ ಆಯ್ತು. ಭಾರತೀಯ ಜನತಾ ಪಾರ್ಟಿ ನಮಗೂ ರಣತಂತ್ರ ಗೊತ್ತು, ನಮಗೂ ರಾಜಕೀಯ ವ್ಯವಸ್ಥೆ ಗೊತ್ತು. ನಾವು ತೀರ್ಮಾನ ಮಾಡಿದ್ವಿ ದೇಶದಲ್ಲೇ ಕಾಂಗ್ರೆಸ್ ನಿರ್ನಾಮ ಮಾಡಬೇಕು ಅಂದಾಗ ಕಾಂಗ್ರೆಸ್ JDS ಮೈತ್ರಿ ಮಾಡ್ಕೊಂಡಾಗ ನಾವು ಸುಮಲತಾ ಬೆಂಬಲ ಕೊಟ್ರೆ ಕಾರಣ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಆ ಒಂದು ರಣತಂತ್ರ ಮಾಡಿದ್ದಾರೆ. ಕಟ್ಟಾಕೋದಕ್ಕೋಸ್ಕರ ಸುಮಲತಾ ಅಂಬರೀಷ್ ಬೆಂಬಲ ಕೊಡ್ತಾರೆ ಅಂತ ಹೇಳಕ್ ಇವ್ರ್ಯಾರು? ಅಲ್ಲ ಈಗ ಬೇಕಾದವ್ರು ಬೆಂಬಲ ಕೊಟ್ಕೋತೀವಿ ನಾವು.
ಅಲ್ಲ ಸರ್, ರೇವಣ್ಣ ಅವರು ಬರೀ JDS ನವರೇ ಯಾಕೆ ಕಾಣಿಸ್ತಾ ಇದಾರೆ ಹಾಗಾದ್ರೆ? ಇದರಲ್ಲಿ ರಾಜಕೀಯ ಪ್ರೇರಿತ ಅನ್ಸ್ತಾ ಇಲ್ವಾ ನಿಮ್ಗೆ? ಅದೇ ರೀ, ಇಡೀ ಪ್ರಪಂಚದ ಬಗ್ಗೆ ಸ್ವಲ್ಪ ಕಣ್ ತೆಗೆದು ನೋಡ್ಲಿ ರೇವಣ್ಣ. ಯಾವ ಪಕ್ಷದವರಿಗೆ IT ರೈಡ್ ಮಾಡಿದ್ದಾರೆ, ಯಾವ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮಾಡಿದ್ದಾರೆ, ಪಕ್ಷದ ನಾಯಕರುಗಳಿಗೂ ಮಾಡಿದ್ದಾರೆ, ಎಲ್ಲ ಕಡೆನೂ ಮಾಡಿದ್ದಾರೆ. ಇವ್ರ ಮನೆ ಮೇಲೆ ಮಾತ್ರ ಮಾಡಿದ್ದಾರೆ, ಇವ್ರ ಪಕ್ಷಕ್ಕೆ ಮಾತ್ರ ಮಾಡಿದ್ದಾರೆ ಅಂತ ಉಪಬಂಧುಕದ ರೂಪದಲ್ಲಿ ನೋಡ್ತೀಯ ರೇವಣ್ಣ. ಇದು ಒಳ್ಳೇದಲ್ಲ. ಅಲ್ಲ ಇಲ್ಲಿ ಒಂದ್ ಕಡೆ ಕುಮಾರಸ್ವಾಮಿ ಅವರು ಈ IT ಡಿಪಾರ್ಟ್ಮೆಂಟ್ ನ ಚೀಫ್ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಾರೆ, ಇನ್ನೊಂದ್ ಕಡೆ ರೇವಣ್ಣ ಅವ್ರು ಮಾತನಾಡ್ತಾರೆ, ಇನ್ನೊಂದ್ ಕಡೆ CS ಪುಟ್ಟರಾಜು ಅವ್ರು ಮಾತನಾಡ್ತಾರೆ. ಈಗ ದೀಪ ಆರೋ ಮುಂಚೆ ಜೋರಾಗಿ ಉರಿಯತ್ತಂತೆ, ಹಂಗೆ ಬಿಟ್ಬಿಡಿ. ನಾನು ಅದಕ್ಕಿನ್ನು ಜಾಸ್ತಿ ರಿಯಾಕ್ಟ್ ಮಾಡಕ್ ಹೋಗಲ್ಲ. ಅಲ್ಲ ಇಲ್ಲಿ ಸರ್, ಕೊನೆಯದಾಗಿ ಯಾವನ್ರಿ ಮೋದಿ, ಯಾವನ್ರಿ ಅದು IT ಚೀಫು, ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಏನಾಗಿರ್ಬೋದು ಅಂತ. ನಾನು ಅದಕ್ಕೆ ಹೇಳಿದೆ, ಇಡೀ ಪ್ರಪಂಚ ಜನಕ್ಕೆ, ಅರಬ್ ಕಂಟ್ರಿಗಳು ಕೇಳ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸಲ್ಮಾನ್ ರಾಷ್ಟ್ರಗಳಿರ್ಬೋದು, ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ನರೇಂದ್ರ ಮೋದಿ ದೇಶದ ವಿರೋಧಿ ನಾಯಕ ಅಂತ ಒಪ್ಕೊಂಡಿದ್ದಾರೆ. ಇವ್ರ ರೇವಣ್ಣ ಕುಮಾರಸ್ವಾಮಿ ಲೆಕ್ಕಕ್ಕೆ ಇಲ್ಲ ನಮಗೆ. ಅಲ್ಲ ಈಗ ಇದು ಕಾರ್ಯಕರ್ತರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರಾಜಕೀಯ ದುರುದ್ದೇಶ ಮಾಡ್ತಾ ಇದ್ದಾರೆ ಇವರು ಅಂತ, ಸಿಂಪತಿಗೆ ಕೆಲಸನ ಅಂತ. ಈಶ್ವರಪ್ಪನವ್ರೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು ಈಶ್ವರಪ್ಪನವರು. ಈಗಷ್ಟೇ ಮಾತನಾಡಿದ್ರು ಮಾಜಿ DCM ಬಿಜೆಪಿಯ ಹಿರಿಯ ನಾಯಕರು. ಸೊ ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು. ನಮಸ್ಕಾರ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನೋಡ್ತಾ ಇದ್ವಿ, ಈಗಷ್ಟೇ ಮಾತನಾಡಿದ್ರು KS ಈಶ್ವರಪ್ಪನವರು, ಮಾಜಿ DCM ಬಿಜೆಪಿಯ ಹಿರಿಯ ನಾಯಕ. ಈ ರೀತಿಯಾಗಿ ಅವರು ಏಕವಚನದಲ್ಲಿ ಮಾತನಾಡೋದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ಪ್ರಮುಖವಾಗಿ ಇವ್ರು ತಪ್ಪು ಮಾಡಿದರೆ ಅದಕ್ಕೆ IT ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು ಬಿಟ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಪ್ರೇರಿತ ಇಲ್ಲ. ಯಾಕೆ ಇವರು ಎದುರುಕೊಳ್ತಾ ಇದ್ದಾರೆ ಹಾಗಿದ್ರೆ ಅಂತ? ಬಿಜೆಪಿ ಸರ್ಕಾರಕ್ಕೆ